ಏನು ಅಂಡು ಸುಟ್ಟು ಬೆಕ್ಕಿಂತಾರ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ತಿರುಗಾಡ್ತಾ ಇದೆಯಲ್ಲೋ ಮ್ಯಾಟ್ರ್ ಅಷ್ಟು ಸೀರಿಯಸ್ಸಾ? ಏನು ವಿಷಯ? ಸೀರಿಯಸ್ಸಾ? ಆ ಥರ ಲೈನ್ ಇಲ್ಲ ಸರ್, ಹಾಲ್ ಇಸ್ ವೆಲ್. ಹಿಂಗೆ ಯಾರಿಗೋ ಕಾಲ್ ಮಾಡ್ತಾ ಇದ್ದೆ, ಅವ್ರ ಲೈನ್ ಸಿಕ್ಕಿರಲಿಲ್ಲ, ಸೊ ಅದು ಸ್ವಲ್ಪ ಟೆನ್ಷನ್ ಅಷ್ಟೇ. ಅದೆಲ್ಲ ಹಾಗಿರ್ಲಿ, ನೀನು ಏನು ಮಾಡ್ತಾ ಇದೀಯ ಇಲ್ಲಿ? ಕೆಲಸ ಮಾಡ್ತೀನಿ ಸರ್. ಕೆಲಸ ಅದೇ ಏನು ಕೆಲಸ ಅಂತ? ಒಂದು ದಿವಸ ಆಫೀಸ್ ಕಡೆ ಮುಖ ಮಾಡಿ ಮಲಗಿಲ್ಲ, ಫೈಲ್ ಹಿಡ್ಕೊಂಡು ತಿರ್ಗಾಡೋದು ನಾನು ನೋಡಲಿಲ್ಲ, ಮೀಟಿಂಗು ರಿಪೋರ್ಟಿಂಗು PPT ಏನು ಮಾಡಲಿಲ್ಲ. 3 ಹೊತ್ತು ಅಳಿಮೈನಿಂದ ಬಾಲದ ಥರ ಸುತ್ತಿಯಲ್ಲೋ, ಅದೇ ಏನು ಕೆಲಸ ಅಂತ? ನಿಮ್ಮ ಲಿಂಕೇ ನನಗೆ ಅರ್ಥ ಆಗ್ತಿಲ್ವಲ್ಲ, ಎಲ್ಲ ನಿಗೂಢವಾಗಿದೆ. ನಿಜ ಹೇಳೋ, ಏನು ಕೆಲಸ? ಅಯ್ಯೋ, ಅದನ್ನೆಲ್ಲ ಹೇಗೆ ಹೇಳಕ್ಕಾಗುತ್ತೆ ಸರ್? ಅದೆಲ್ಲ ಸೀಕ್ರೆಟು, ಪ್ರೊಫೆಷನಲ್ ಎಥಿಕ್ಸ್ ಅಂತಾರೆ ಅದನ್ನ, ಹಾಗೆಲ್ಲ ಹೇಳಕ್ಕಾಗಲ್ಲ ಸರ್. ಹೌದಾ? ನಮ್ಮ ಬಾಸ್ ಹೇಳಿದ್ದನ್ನ ಮಾಡೋದಷ್ಟೇ ನನ್ನ ಕೆಲಸ. ಈ ನಿಯತ್ತಿನ ನಾಯಿ ಥರ, ಇನ್ಫ್ಯಾಕ್ಟ್ ಅದಕ್ಕಿಂತ ಒಂದು ಪಾಲ್ ಜಾಸ್ತಿನೇ ಸರ್. ಅಂದರೆ ಹೊಸ ನಾಯಿ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದು ಮಾತು ಹೇಳ್ತೀನಿ ಕೇಳೋ, ನಮ್ಮ ಹುಡುಗ ಸರಿ ಇಲ್ಲ, ಸರಿ ಇರೋರನ್ನು ಸರಿ ಇಲ್ದಾಗ ಮಾಡ್ಬಿಡ್ತಾನವ. ನಿಯತ್ತಿನ ನಾಯಿ ಅಂತ ಹಾಕಿದ ಬಿಸ್ಕೆಟ್ ಎಲ್ಲ ಗಬಾ ತಿನ್ಬೇಡ, ಅಜೀರ್ಣ ಆಗಿ ಬೇದಿ ಹತ್ಕೊಂಡ್ಬಿಡುತ್ತೆ. ಯಾಕೆ ಸರ್ ನಮ್ಮ ಬಾಸ್ ಬಗ್ಗೆ ಈಗೆಲ್ಲ ಮಾತಾಡ್ತಿದ್ದೀರಾ? ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ನಾನು ಹಂಗಲ್ಲಪ್ಪ ಹೇಳಿದ್ದು, ತಪ್ಪು ತಿಳ್ಕೊಬೇಡ. ನಿಮ್ ಬಾಸ್ ಕೆಟ್ಟವನಂತ ಹೇಳಿದ್ದಲ್ಲ, ಒಳ್ಳೆಯವನೇ, ಆದ್ರೆ ಕಿರಿಕು. ನೀನು ಮಾಡಿದ ಕೆಲಸವನಿಗೆ ಸರಿ ಇಲ್ಲ ಅಂತ ಅನಿಸ್ತಿಟ್ಕೋ. ಏನ್ ಮಾಡ್ತಾನೆ ಗೊತ್ತಾ? ನೀನು 42 ಕಚಕ್ ಅಂತ ಪೀಸ್ ಮಾಡಿ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡ್ತಾನೆ. ಬೆಳೆಯೋ ಹುಡುಗ, ಯಾಕೆ ಬದುಕು ಹಾಳು ಮಾಡ್ಕೋತೀಯ? ನಿನ್ನ ಎಚ್ಚರಿಕೆಯಲ್ಲಿ ನೀನಿರಪ್ಪ. ಸರಿಯಪ್ಪ, ಅರ್ಥ ಆಯ್ತು ಅಂತ ತಿಳ್ಕೋತೀನಿ, ಹೋಗಪ್ಪ. ಗೆಳೆಯ, ನಿನ್ನನ್ನು ಹೇಳಪ್ಪ. ಏನಪ್ಪ ತೋರೆ, ಎಲ್ಲಿದ್ಯೋ? ಏನು ಮಾಡ್ತಾ ಇದೆಯೋ? ನಾನು ಮಾವನ ಮನೆಗೆ ಬಂದಿದ್ದೀನಿ. ಅಲ್ಲ ನನ್ನನ್ನು ಏನೋ ಸೀಸನ್ ಪ್ಲೇಯರ್ ಆಗ್ಬಿಟ್ಟಿದ್ಯಾ? ಏನ ಸೀಸನ್ ಪ್ಲೇಯರ್? ಏನಂಗಂದ್ರೆ ಮದ್ವೆ ಆಗ ಹೊಸರಲ್ಲಿ ಮಾವನ ಮನೆಗೆ ಹೋಗ್ಬೇಕು ಅಂತಿದ್ದಾಗೆ ಒಳ್ಳೆ ಆಮೇಲೆ ಕಾಲಿಟ್ಟಂಗೆ ಆಡ್ತಾ ಇದ್ದೆ. ಏನೋ ಹಿಂಜರಿಕೆ, ಏನೋ ಮುಜುಗರ. ಈಗ ಲೀಲಾಜಲವಾಗಿ ಹೇಳ್ತಾ ಇದ್ಯಾ ಮಾವನ ಮನೇಲಿ ಇದನ್ನೇ ಕಣೋ ಅಂತ. ಏನ್ ಸಮಾಚಾರ? ನನ್ನನ್ನು ಮದುವೆ ಆದ ಹೊಸರಲ್ಲಿ ಎಲ್ಲ ಗಂಡಸ್ಗೂ ಏನೋ ಒಂದು ನಾಚಿಕೆ ಇರುತ್ತೆ ಕಣ. ಓಹೋ, ಹಾಗಾಗಿ ನಾನು ಹಾಗೆಲ್ಲ ಆಡ್ತಾ ಇದ್ದೆ ಅಷ್ಟೇ. ಕಳೆದ ಎಷ್ಟು ವರ್ಷ ಆಯ್ತು, ಇನ್ನೂ ಅದನ್ನೇ ಮಾತಾಡ್ತಾ ಇದೆಯಲ್ಲ. ಆಯ್ತು, ನಿನ್ನ OCD PCOD ಪ್ರಾಬ್ಲಮ್ ಎಲ್ಲ ಏನಾಯ್ತು? ಏನಲ್ಲೋ OCD PCOD ನೋಡ್ಕೊಂಡು ಮಾತಾಡೋ. ಏನೇನೋ ಮಾತಾಡ್ತಾ ಇದೆಯಲ್ಲೋ. ಅಯ್ಯಯ್ಯೋ, PCOD ಅಂದ್ಬಿಟ್ನಾ? ಸರಿ ಗೆಳೆಯ, ಫ್ಲೋಲ್ ಬಂದ್ಬಿಡ್ತು. ಅಂದ್ರೆ OCDಲೂ D ಇದೆ, PCODಲೂ D ಇದೆಲ್ಲ, ಅದಕ್ಕೆ ಹೇಳ್ಬಿಟ್ಟೆ. ಅದು ಬಿಟ್ಟಾಕು. ಏನ್ ನಡೆಸ್ತಾ ಇದ್ದೀರಾ? ಗಂಡ ಹೆಂಡತಿ ಹೊಸದಾಗಿ ಒಂದಾಗಿದ್ದೀರಾ? ಏನೇನೋ ಮಾತಾಡ್ಬಿಟ್ಟು ಒಂದಾಗಿದ್ದು ಖುಷಿನೂ ಹಾಳು ಮಾಡ್ಬಿಟ್ಟಲ್ಲ. ಬರೀ ರಾಂಗೆ ಮಾತಾಡು ರೈಟ್ ಟೈಮಲ್ಲಿ. ನನ್ನ ಮಗನೇ ಬರೀ ನಾನ್ ಸೆನ್ಸ್ ನಿಂತು, ಏನು ಸೆನ್ಸ್ ಮಾತಾಡ್ಬೇಡ. ಏನು ನಾನೇನು ನಾನ್ ಸೆನ್ಸ್ ಮಾತಾಡ್ದೆ? ನಾನು ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಿ ನೋಡ. ದಯವಿಟ್ಟು ನೀನು ನನ್ನ ಮಾತಿಗೆ ಬ್ರೇಕ್ ಹಾಕ್ಬೇಡ. ಲಕ್ಷ್ಮಣ್ ರೇಖೆ ಎಲ್ಲ ಹಾಕ್ಬೇಡಮ್ಮ, ಅದನ್ನು ಬೇರೆ ಯಾರ ಹತ್ರ ಇಟ್ಕೋ. ನಾನು ಕೊನೆವರೆಗೂ ಇರೋದೇ ಹೀಗೆ, ಆಡೋದೇ ಹೀಗೆ. ಆಕಾಶ ಮೇಲಾಗ್ಲಿ, ಪಾತಾಳ ಕೆಳಗಾಗ್ಲಿ, ನಾನು ಬದಲಾಯಿಸೋಕೆ ಸಾಧ್ಯನೇ ಇಲ್ಲ. ಆಕಾಶ ಮೇಲೆ ಕಡೆ ಇರೋದು, ಪಾತಾಳ ಕೆಳಗೆ ಇರೋದು. ಅಯ್ಯೋ, ನೀನು ಬೈದು ನಾನು ಏನು ಮಾತಾಡ್ತೀನಿ ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲದಕ್ಕೂ ಬೈತಿಯಲ್ಲೋ. ಸರಿ, ಈಗ ಫೋನ್ ಯಾಕೆ ಮಾಡಿದೆ ಅದನ್ನ ಹೇಳು. ಅದೇ ಹೇಳಲಿಲ್ಲ ಅಲ್ವಾ? ಏನಿಲ್ಲ, ಅಮ್ಮ ನಿನ್ನ ಹತ್ರ ಮಾತಾಡಬೇಕು ಅಂದ್ರೆ ಅದಕ್ಕೆ ಕಾಲ್ ಮಾಡಿದೆ ಕಣ. ಅಷ್ಟು ಹೇಳೋಕ್ಕೆ ಇಷ್ಟುದ್ದ ಪೀಠಿಕೆನಾ? ಕೊಡು ಅಮ್ಮನಿಗೆ ಫೋನ್ನ. ಅಮ್ಮ ಬನ್ನಿ, ಗೆಳೆಯ ಫೋನ್ ಮಾಡಿದ್ದಾನೆ. ನಾನೇ ಮಾಡಿದ್ದೆ. ಗುಂಡು, ಅಮ್ಮ ನೀನು ಯಾಕಮ್ಮ ಬರಲಿಲ್ಲ ಇಲ್ಲಿಗೆ? ಅದು ನನಗೆ ಹುಷಾರಿಲ್ಲಪ್ಪ, ಅದಕ್ಕೆ ಬರಲಿಲ್ಲ. ಹುಷಾರಿಲ್ವಾ? ಸರಿ, ಬರ್ತೀನಿ, ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲ, ಆ ಥರ ಸೀರಿಯಸ್ ವಿಷಯ ಏನೂ ಇಲ್ಲಪ್ಪ. ಸ್ವಲ್ಪ ಸುಸ್ತು, ರೆಸ್ಟ್ ತಗೊಂಡ್ರೆ ಆರಾಮಾಗ್ತೀನಿ. ನೋಡು, ನನ್ನ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಓಕೆ. ಅಲ್ಲಮ್ಮ, ಹುಷಾರಾಗೇ ಇದ್ದೀರಾ? ಹುಷಾರಿಲ್ಲ ಅಂತ ಯಾಕೆ ಹೇಳಿದ್ರಿ ಅವನಿಗೆ? ಆನಂದ, ನಮ್ಮ ಕೊಂಡನ ಪರಿಸ್ಥಿತಿ ನೋಡಿದ್ರೆ ನಂಗೆ ತುಂಬ ಬೇಜಾರಾಗತ್ತಪ್ಪ. ಎಲ್ಲಿ ಬಾಯಿ ತಪ್ಪಿ ಏನಾದರೂ ಮಾತಾಡ್ಬಿಡ್ತೀನೇನೋ ಅಂತ ಸುಮ್ಮನಾದೆ.
ಇಷ್ಟು ದಿನ ಅವರಿಬ್ರು ಒಂದಾಗಬೇಕು ಅಂತ ಆಸೆ ಪಡ್ತಿದ್ವಿ. ಈಗ ಅವ್ರು ಒಂದಾಗಿದ್ದಾರೆ. ಆದರೆ ಇನ್ನು ಮುಂದೆ ಅವ್ರ ಜೀವನದಲ್ಲಿ ಕೆಲವು ಬದಲಾವಣೆಗಳಾಗಬೇಕು. ಕೆಲ್ಸಕ್ಕೆ ಬಾರ್ದಿರೋರಿಗೆಲ್ಲ ಆಸ್ತಿ ಕೊಟ್ಟು ಬಂದಿದ್ದಾನೆ. ಅದ್ರ ಬಗ್ಗೆನೇ ಮಾತಾಡಬೇಕು ಅಂತ ಅನ್ನಿಸ್ತಿದೆ. ನೋಡು, ಎಲ್ಲ ತಾಯಂದ್ರು ಆಸೆ ಪಡೋ ಥರ ನಾನು ನನ್ನ ಮಗ ಚೆನ್ನಾಗಿರ್ಬೇಕು, ಅವನ ಜೀವನದಲ್ಲಿ ಸಮೃದ್ಧಿ ತುಂಬಿರಬೇಕು ಅಂತ ಆಸೆ ಪಡ್ತಿದ್ದೀನಿ. ಹಾಗಂತ ಈಗ ನಾನು ಅಲ್ಲಿಗೆ ಹೋಗಿ ಈ ವಿಷಯ ಮಾತಾಡಿದ್ರೆ ತಪ್ಪಾಗಲ್ವಾ? ಅದಕ್ಕೆ ನಾನು ಅಲ್ಲಿಗೆ ಹೋಗಲಿಲ್ಲ. ಈಗ ಅವರು ಎಷ್ಟೋ ವರ್ಷಗಳ ಮೇಲೆ ಅತ್ತೆ ಮಾವನ ಮನೆಗೆ ಹೋಗಿದ್ದಾರೆ. ಇಂಥ ಸಮಯದಲ್ಲಿ ನಾನು ಈ ವಿಷಯ ಮಾತಾಡೋದು ಎಷ್ಟು ಸರಿ? ಅವ್ರ ಖುಷಿನ ಹಾಳು ಮಾಡ್ದಂಗೆ ಆಗಲ್ವಾ? ಹಾಗಂತ ನಂಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗ್ತಿಲ್ಲ. ನನ್ನ ಮಗನಿಗೆ ಆಗಿರೋ ಅನ್ಯಾಯ ನೆನೆಸ್ಕೊಂಡ್ರೆ ಸಂಕಟ ಆಗುತ್ತೆ. ನನಗೆ ರಾತ್ರಿ ಎಲ್ಲ ನಿದ್ದೆ ಬರಲ್ಲ. ಮನೆಯವರೇ ಮೋಸ ಮಾಡೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ದುರಂತ ಜೀವನದಲ್ಲಿ ಯಾವುದೂ ಇಲ್ಲ. ಅದು ಯಾರಿಗೂ ಆಗಬಾರ್ದು. ಆದ್ರೆ ಏನು ಮಾಡೋದು? ನನ್ನ ಮಗನಿಗೆ ಅದಾಗಿದೆ. ಅಮ್ಮ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಅವನಿಗೆ ಈ ವಿಷಯ ಎಲ್ಲ ಹೇಳಬೇಕು. ಆದರೆ ಹೇಗೆ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನನಗೆ ಗೊತ್ತಾಗ್ತಿಲ್ಲ ಆನಂದ. ಅಮ್ಮ, ನಾನು ಹೇಳಿದ್ನಲ್ಲ, ನೀವೇನು ತಲೆ ಕೆಡಿಸ್ಕೋಬೇಡಿ. ಆಮೇಲೆ ಇದನ್ನು ನಾನು ನೀವೆಲ್ಲ ಹೇಳೋಕ್ಕಾಗಲ್ಲ. ಅತ್ತಿಗೆನೇ ಹೇಳಬೇಕು. ಅವ್ರು ಹೇಳಿದ್ರೇ ಎಲ್ಲ ಸರಿ ಹೋಗೋದು. ನೀವು ಕೆಲಸ ಮಾಡಿ, ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನು ಅತ್ತಿಗೆಗೆ ಹೇಳಿ. ಉಳಿದಿದ್ದು ಅವ್ರು ನೋಡ್ಕೋತಾರೆ. ನೀವು ಆರಾಮಾಗಿರಿ. ಹಾಂ, ಸರಿನಪ್ಪ. ಸರಿ, ಹೋಗಿ ರೆಸ್ಟ್ ಮಾಡಿ, ಹೋಗಿ.